ವೃಷಭ ರಾಶಿಯ ಅಧಿಪತಿ ಶುಭಗ್ರಹ ಶುಕ್ರನಾಗಿದ್ದು, ಈ ಗ್ರಹವು ಐಶ್ವರ್ಯ, ಸೌಂದರ್ಯ, ಪ್ರೀತಿ ಮತ್ತು ಸುಖ ಸಂಪತ್ತಿನ ಪ್ರತೀಕವಾಗಿದೆ. ಶುಕ್ರನ ಪ್ರಭಾವದಿಂದ ವೃಷಭ ರಾಶಿಯವರು ಜೀವನದಲ್ಲಿ ಶ್ರೇಷ್ಠತೆಯನ್ನು, ಆರಾಮವನ್ನು ಹಾಗೂ ಕಲಾತ್ಮಕತೆಯನ್ನು ಬಯಸುವವರು. ಈ ಕಾರಣದಿಂದಲೇ ದೀಪಾವಳಿಯಂತಹ ಪವಿತ್ರ ಹಾಗೂ ಶುಭ ಸಮಯವು ಇವರಿಗೆ ಅತ್ಯಂತ ಮಹತ್ವದ್ದಾಗಿದೆ. ಈ ಹಬ್ಬವು ಕೇವಲ ಬೆಳಕಿನ ಉತ್ಸವವಲ್ಲ, ಅದು ಹೊಸ ಪ್ರಾರಂಭ, ಸಂಪತ್ತಿನ ಆಕರ್ಷಣೆ ಮತ್ತು ಧನದ ದೇವಿಯರಾದ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯುವ ದಿನ ಎಂದು ಪರಿಗಣಿಸಲಾಗಿದೆ. ಈ ವರ್ಷದ ದೀಪಾವಳಿ ಸಂದರ್ಭದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಬೆಳ್ಳಿಯ ನಾಣ್ಯ, ಶ್ರೀಯಂತ್ರ, ಗೋಮತಿ ಚಕ್ರ, ವಜ್ರ ಅಥವಾ ಶುಕ್ರನಿಗೆ ಸಂಬಂಧಿಸಿದ ಆಭರಣಗಳನ್ನು ಖರೀದಿಸುವುದು ಅತ್ಯಂತ ಶುಭಕರ ಎಂದು ಶಾಸ್ತ್ರಗಳು ಹೇಳುತ್ತವೆ. ಬೆಳ್ಳಿ ಚಂದ್ರನ ಹಾಗೂ ಶುಕ್ರನ ಶಕ್ತಿ ಎರಡರಿಗೂ ಸಂಬಂಧಿಸಿದ ಲೋಹವಾಗಿದ್ದು, ಇದು ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ದೀಪಾವಳಿಯ ದಿನ ಬೆಳ್ಳಿಯ ನಾಣ್ಯವನ್ನು ಮನೆಯಲ್ಲಿ ತರಲು ಅಥವಾ ದೇವರ ಪೂಜಾ ಮಂಟಪದಲ್ಲಿ ಇಡುವುದರಿಂದ ಮನೆಯಲ್ಲಿನ ಧನ ಸಂಪತ್ತು ಹಾಗೂ ಸೌಭಾಗ್ಯ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಅದೇ ರೀತಿ ಶ್ರೀಯಂತ್ರವನ್ನು ಖರೀದಿಸುವುದು ಮತ್ತು ಪೂಜಿಸುವುದು ವೃಷಭ ರಾಶಿಯವರಿಗೆ ಅಪಾರ ಆಧ್ಯಾತ್ಮಿಕ ಮತ್ತು ಆರ್ಥಿಕ ಲಾಭವನ್ನು ನೀಡುತ್ತದೆ. ಶ್ರೀಯಂತ್ರವು ಮಹಾಲಕ್ಷ್ಮಿಯ ಪವಿತ್ರ ರೂಪವಾಗಿದ್ದು, ಅದನ್ನು ಪೂಜಿಸಿದಲ್ಲಿ ಮನೆಯಲ್ಲಿ ಧನ, ಧಾನ್ಯ, ಶಾಂತಿ ಮತ್ತು ಸಮೃದ್ಧಿ ತುಂಬುತ್ತದೆ ಎಂದು ಪುರಾಣಗಳು ವಿವರಿಸುತ್ತವೆ. ಇದನ್ನು ಪೂಜಾ ಕೋಣೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಸ್ಥಾಪಿಸಿ ಪ್ರತಿದಿನ ದೀಪ ಹಚ್ಚಿ ಧ್ಯಾನ ಮಾಡಿದರೆ ಶುಕ್ರನ ಶಕ್ತಿ ಹೆಚ್ಚುತ್ತದೆ ಹಾಗೂ ಧನಾಗಮನದ ದಾರಿಗಳು ತೆರೆಯುತ್ತವೆ. ಗೋಮತಿ ಚಕ್ರ, ಅದು ವಿಷ್ಣು ಮತ್ತು ಲಕ್ಷ್ಮಿಯ ಸಂಕೇತವಾದ ಪವಿತ್ರ ಚಕ್ರವಾಗಿದ್ದು, ದೀಪಾವಳಿಯಂದು ಇದನ್ನು ಮನೆಗೆ ತರಲು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಇದನ್ನು ಪೂಜಾ ಮಂಟಪದಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ. ವೃಷಭ ರಾಶಿಯವರು ಈ ಚಕ್ರವನ್ನು ತಮ್ಮ ಪರ್ಸ್ ಅಥವಾ ಲಾಕರ್ನಲ್ಲಿ ಇಟ್ಟರೆ ಹಣದ ವ್ಯಯ ಕಡಿಮೆಯಾಗುತ್ತದೆ ಹಾಗೂ ಧನದ ಸಂಗ್ರಹಣೆಗೆ ಸಹಾಯವಾಗುತ್ತದೆ ಎಂದು ನಂಬಿಕೆ. ಇದಲ್ಲದೆ ವೃಷಭ ರಾಶಿಯವರಿಗೆ ಶುಕ್ರ ಗ್ರಹವು ಅತಿ ಪ್ರಮುಖವಾಗಿದೆ. ಶುಕ್ರನು ಪ್ರೀತಿ, ಐಶ್ವರ್ಯ, ಸೌಂದರ್ಯ ಮತ್ತು ಶಾಂತಿಯ ದೇವತೆಯಾಗಿದ್ದರಿಂದ ಈ ರಾಶಿಯವರು ಶುಕ್ರನ ಶಕ್ತಿಗೆ ವಿಶೇಷವಾಗಿ ಪ್ರತಿಕೂಲಿತರಾಗುತ್ತಾರೆ. ಈ ಸಂದರ್ಭದಲ್ಲಿ ಶುಕ್ರನ ಅತ್ಯಂತ ಪ್ರಿಯ ರತ್ನವಾದ ವಜ್ರ ಖರೀದಿಸುವುದನ್ನು ವಿಶೇಷವಾಗಿ ಶಿಫಾರಸು ಮಾಡಲಾಗಿದೆ. ವಜ್ರವು ಕೇವಲ ಆಭರಣವಲ್ಲ, ಅದು ಶಕ್ತಿಯ ಸಂಕೇತವಾಗಿದ್ದು, ಧನ, ಪ್ರಭಾವ, ಐಶ್ವರ್ಯ, ಸೌಂದರ್ಯ ಮತ್ತು ಯಶಸ್ಸನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿದೆ. ದೀಪಾವಳಿ ಹಬ್ಬದ ಸಮಯದಲ್ಲಿ ವಜ್ರ ಖರೀದಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಹಬ್ಬದ ಈ ಶುಭ ಸಮಯದಲ್ಲಿ ಶುಕ್ರನ ಶಕ್ತಿ ತೀವ್ರಗೊಳ್ಳುತ್ತದೆ. ವಜ್ರವನ್ನು ಈ ಸಮಯದಲ್ಲಿ ಹೊಂದುವುದರಿಂದ ವೃಷಭ ರಾಶಿಯವರಿಗೆ ಹಣ ಸಂಪತ್ತು, ಸಾಮಾಜಿಕ ಪ್ರಭಾವ ಮತ್ತು ವೈಯಕ್ತಿಕ ಯಶಸ್ಸು ಹೆಚ್ಚುತ್ತದೆ. ಜೊತೆಗೆ ವಜ್ರವು ವ್ಯಕ್ತಿತ್ವದ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ, ಸೌಂದರ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಮನಸ್ಸಿನಲ್ಲಿ ಧೈರ್ಯ, ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಅದೇ ಸಮೀಪದಲ್ಲಿ ವಜ್ರವನ್ನು ದೀಪಾವಳಿಯಂದು ಖರೀದಿಸುವುದರಿಂದ ಶುಕ್ರನ ಶಕ್ತಿಯು ಹೆಚ್ಚಾಗಿ ಕಾರ್ಯನಿರ್ವಹಿಸುತ್ತದೆ. ಮನೆಯಲ್ಲಿ ಐಶ್ವರ್ಯ, ಸಂತೋಷ ಮತ್ತು ಸಂಪತ್ತಿನ ಹರಿವು ಹೆಚ್ಚುತ್ತದೆ. ವಜ್ರವು ನೇರವಾಗಿ ವ್ಯಕ್ತಿಯ ಧನಸಂಪತ್ತಿನ ಕ್ಷೇತ್ರವನ್ನು ಬಲಪಡಿಸುತ್ತದೆ ಮತ್ತು ಜೀವನದಲ್ಲಿ ಧನಾತ್ಮಕ ಹಾಗೂ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಸಹಾಯ ಮಾಡುತ್ತದೆ. ಹೀಗಾಗಿ ವೃಷಭ ರಾಶಿಯವರು ದೀಪಾವಳಿಯ ಶುಭ ಸಮಯದಲ್ಲಿ ವಜ್ರವನ್ನು ಖರೀದಿಸುವುದು ಶಕ್ತಿ, ಧನ, ಐಶ್ವರ್ಯ, ಯಶಸ್ಸು ಮತ್ತು ವೈಯಕ್ತಿಕ ಸೌಂದರ್ಯವನ್ನು ಹೆಚ್ಚಿಸುವ ಅತ್ಯಂತ ಪ್ರಯೋಜನಕಾರಿ ಕ್ರಮವೆಂದು ನಂಬಲಾಗಿದೆ. ಇದು ಕೇವಲ ಆಭರಣವಲ್ಲ, ಆದರೆ ವೃಷಭ ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಶುಭವೃದ್ಧಿಯನ್ನು ತರಲು ದೈವಿಕ ಸಾಧನವಾಗಿದೆ.
ವೃಷಭ ರಾಶಿಯವರಿಗೆ ಚಿನ್ನವು ಪುಣ್ಯ ಮತ್ತು ಶ್ರೇಷ್ಠತೆಯ ಸಂಕೇತವಾಗಿದೆ. ಚಿನ್ನದ ಆಭರಣಗಳನ್ನು ಧರಿಸುವುದು ಅಥವಾ ಮನೆಗೆ ಖರೀದಿಸುವುದು ಐಶ್ವರ್ಯ, ಸಮೃದ್ಧಿ ಮತ್ತು ವೈಭೋಗದ ಪ್ರತೀಕವಾಗಿ ಪರಿಗಣಿಸಲಾಗಿದೆ. ವಿಶೇಷವಾಗಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಮನೆಗೆ ಚಿನ್ನದ ಆಭರಣಗಳನ್ನು ತರುವುದು ಅಥವಾ ಪೂಜಾ ಸ್ಥಳದಲ್ಲಿ ಇಡುವುದು ಹೆಚ್ಚು ಶುಭಕರವೆಂದು ನಂಬಲಾಗಿದೆ. ಮನೆಯಲ್ಲಿ ದೀಪ ಹಚ್ಚಿ ಚಿನ್ನದ ಆಭರಣಗಳೊಂದಿಗೆ ಪೂಜೆಯನ್ನು ನೆರವೇರಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವು ಪ್ರತ್ಯಕ್ಷವಾಗಿ ಹರಿಯುತ್ತದೆ. ಈ ಪೂಜೆಯ ಪರಿಣಾಮದಿಂದ ಮನೆಗೆ ಧನ, ಐಶ್ವರ್ಯ, ಸೌಭಾಗ್ಯ ಮತ್ತು ಸಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುತ್ತವೆ. ಚಿನ್ನವು ಪ್ರಕಾಶಮಾನವಾದ ವಸ್ತುವಾಗಿ ಮನಸ್ಸಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಶಕ್ತಿ ನೀಡುತ್ತದೆ. ಇದರಿಂದ ಮನೆಯಲ್ಲಿ ಶಾಂತಿ, ಐಶ್ವರ್ಯ ಮತ್ತು ಸುಖ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತದೆ. ಮನೆಯ ಆಂತರಿಕ ಹಾಗೂ ಹೊರಗಿನ ಸೌಂದರ್ಯವನ್ನು ಹೆಚ್ಚಿಸಲು ಚಿನ್ನದ ಆಭರಣಗಳು ಸಹಾಯ ಮಾಡುತ್ತವೆ. ಇವು ಧನಾತ್ಮಕ ಕಂಠಸ್ಥಾನ, ಸಂಪತ್ತು ಮತ್ತು ಲಕ್ಷ್ನ ಪ್ರತೀಕವಾಗಿ ಪರಿಗಣಿಸಲ್ಪಡುತ್ತವೆ. ದೀಪಾವಳಿಯಂದು ಚಿನ್ನದ ಆಭರಣಗಳ ಪೂಜೆ ಮೂಲಕ ಸಮೃದ್ಧಿ, ಶುಭಲಾಭ ಮತ್ತು ಮನೋವೈಭವವನ್ನು ವೃದ್ಧಿಸುವುದು ಸಾಧ್ಯವಾಯಿತು ಎಂದು ನಂಬಲಾಗುತ್ತದೆ. ಹೀಗಾಗಿ ವೃಷಭ ರಾಶಿಯವರು ದೀಪಾವಳಿ ಹಬ್ಬದಲ್ಲಿ ಚಿನ್ನದ ಆಭರಣಗಳನ್ನು ಖರೀದಿಸುವುದು, ಮನೆಯಲ್ಲಿ ಪೂಜಾ ದೀಪ ಹಚ್ಚುವುದು ಮತ್ತು ಅದನ್ನು ಪೂಜಾ ಸ್ಥಳದಲ್ಲಿ ಇಡುವುದು ತಮ್ಮ ಜೀವನದಲ್ಲಿ ಐಶ್ವರ್ಯ, ಲಕ್ಸ್, ಸಂಪತ್ತು ಮತ್ತು ಸೌಭಾಗ್ಯವನ್ನು ಹೆಚ್ಚಿಸಲು ಅತ್ಯಂತ ಫಲಪ್ರದ ಕ್ರಮವೆಂದು ಪರಿಗಣಿಸಲಾಗಿದೆ. ವೃಷಭ ರಾಶಿಯವರಿಗೆ ತಾಮ್ರವು ಶಕ್ತಿ, ಶುದ್ಧತೆ ಮತ್ತು ಆರೋಗ್ಯದ ಸಂಕೇತವಾಗಿದೆ. ತಾಮ್ರದ ವಸ್ತುಗಳನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಖರೀದಿಸುವುದು ವಿಶೇಷವಾಗಿ ಶುಭಕರವೆಂದು ನಂಬಲಾಗಿದೆ, ಏಕೆಂದರೆ ಇವು ನಿತ್ಯದ ಪೂಜೆ, ಧಾರ್ಮಿಕ ಕಾರ್ಯಗಳು ಮತ್ತು ಮನೆಯಲ್ಲಿ ಶುಚಿತ್ವವನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ತಾಮ್ರವು ಹಳೆಯ ಕಾಲದಿಂದಲೇ ಪೂಜಾ ಸಾಮಗ್ರಿಗಳೆಂದರೆ ದೀಪದ ಪಾತ್ರ, ಕಲಶ, ದೀಪಸ್ಥಾಪನೆ, ಘಂಟೆ, ಧೂಪದ ಬಟ್ಟಲು ಮುಂತಾದ ವಸ್ತುಗಳಲ್ಲಿ ಬಳಸಲ್ಪಡುವ ಒಂದು ಅಮೂಲ್ಯ ಲೋಹವಾಗಿದೆ. ಇತ್ತೀಚಿನ ಸಮಯದಲ್ಲಿ ತಾಮ್ರದ ವಸ್ತುಗಳನ್ನು ನಿತ್ಯದ ಬಳಕೆಯಲ್ಲಿಯೂ ಉಪಯೋಗಿಸಲಾಗುತ್ತದೆ. ಉದಾಹರಣೆಗೆ, ಹಣಕಾಸಿನ ಹಾರ್ಡ್ವೇರ್, ಗೃಹೋಪಯೋಗಿ ವಸ್ತುಗಳು, ಪಾತ್ರಗಳು ಅಥವಾ ಪೂಜಾ ಸಾಮಾನುಗಳು ತಾಮ್ರದಿಂದ ತಯಾರಿಸಿದರೆ ಮನೆಯಲ್ಲಿ ಶಕ್ತಿಯು ಹೆಚ್ಚುತ್ತದೆ ಎಂದು ನಂಬಲಾಗುತ್ತದೆ. ಈ ವಸ್ತುಗಳು ಶಕ್ತಿ ಮತ್ತು ಧನಾತ್ಮಕತೆ ನೀಡುತ್ತವೆ, ಮನೆಯ ಶುದ್ಧ ವಾತಾವರಣವನ್ನು ಕಾಪಾಡುತ್ತವೆ ಮತ್ತು ಸಂಪತ್ತು, ಆರೋಗ್ಯ ಹಾಗೂ ಐಶ್ವರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ತಾಮ್ರವು ಸಹ ಉತ್ಪ್ರೇರಕ ಲೋಹವೆಂದು ಪರಿಗಣಿಸಲ್ಪಟ್ಟಿದ್ದು, ಮನೆಯಲ್ಲಿನ ನೈಸರ್ಗಿಕ ಶಕ್ತಿಗಳನ್ನು ಹೇರಿಕೊಳ್ಳಲು ಸಹಾಯಕವಾಗಿದೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ತಾಮ್ರದ ವಸ್ತುಗಳನ್ನು ಖರೀದಿಸುವುದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು, ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವ ಶಕ್ತಿ ಹೆಚ್ಚಿಸಲು ಮತ್ತು ಮನೆಗೆ ಸೌಭಾಗ್ಯ, ಸಮೃದ್ಧಿ ಹಾಗೂ ಶುಭವನ್ನು ತರಲು ಸಹಾಯ ಮಾಡುವ ಕ್ರಮವೆಂದು ಪರಿಗಣಿಸಲಾಗಿದೆ. ಹೀಗಾಗಿ ವೃಷಭ ರಾಶಿಯವರು ದೀಪಾವಳಿಯಂದು ತಮ್ಮ ಮನೆಯಲ್ಲಿ ತಾಮ್ರದ ವಸ್ತುಗಳನ್ನು ಖರೀದಿಸುವುದು ಧನ, ಐಶ್ವರ್ಯ ಮತ್ತು ಶುಭಲಾಭವನ್ನು ಆಕರ್ಷಿಸುವುದಕ್ಕಾಗಿ ಅತ್ಯಂತ ಫಲಪ್ರದ ಕ್ರಮವಾಗಿದೆ. ವೃಷಭ ರಾಶಿಯವರಿಗೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಸಿರು ಸಸ್ಯಗಳು ಅಥವಾ ಪಲ್ಲಕ್ಕಿ, ಲಗತ್ತಾದ ಹಸಿರು ಸಸ್ಯಗಳು ಖರೀದಿಸುವುದು ವಿಶೇಷವಾಗಿ ಶುಭಕರವೆಂದು ನಂಬಲಾಗಿದೆ. ಹಸಿರು ಸಸ್ಯಗಳು ನೈಸರ್ಗಿಕವಾಗಿ ಶುದ್ಧತೆ, ತಾಜಾತನ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿವೆ. ಮನೆಯಲ್ಲಿನ ವಾತಾವರಣವನ್ನು ಶುದ್ಧಗೊಳಿಸುವ ಮೂಲಕ ಇವು ಮನಸ್ಸಿಗೆ ಶಾಂತಿ ಮತ್ತು ಉತ್ಸಾಹವನ್ನು ನೀಡುತ್ತವೆ. ಹಸಿರು ಸಸ್ಯಗಳು ಧನಸಂಪತ್ತು, ಸಂತೋಷ ಮತ್ತು ಆರೋಗ್ಯವನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಪಲ್ಲಕ್ಕಿ ಅಥವಾ ಹಸಿರು ಸಸ್ಯಗಳನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಖರೀದಿಸುವುದು ವಿಶೇಷ ಮಹತ್ವ ಹೊಂದಿದೆ. ಹಬ್ಬದ ಸಮಯದಲ್ಲಿ ಮನೆಯಲ್ಲಿನ ಶುದ್ಧತೆ, ಸೌಭಾಗ್ಯ ಮತ್ತು ಸಂತೃಪ್ತಿಯನ್ನು ಹೆಚ್ಚಿಸಲು ಇವು ಸಹಾಯಕವಾಗುತ್ತವೆ.
ಖರೀದಿಸಿದ ಹಸಿರು ಸಸ್ಯಗಳನ್ನು ಮನೆಯ ಪೂಜಾ ಕೋಣೆಯಲ್ಲಿ ಅಥವಾ ಗೌರವಪೂರ್ವಕವಾಗಿ ಪ್ರತಿ ಹಬ್ಬದ ಸಂದರ್ಭದಲ್ಲಿ ಸ್ಥಳದಲ್ಲಿ ಇಡುವುದು ಉತ್ತಮ. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ, ಆರ್ಥಿಕ ಸುಧಾರಣೆ, ಆರೋಗ್ಯ ಮತ್ತು ಸೌಭಾಗ್ಯವನ್ನು ತರಲು ನೆರವಾಗುತ್ತದೆ. ಹಸಿರು ಸಸ್ಯಗಳ ಹಸಿರು ಬಣ್ಣವು ಶಕ್ತಿ, ಬೆಳಕು ಮತ್ತು ನವೋದಯದ ಸಂಕೇತವಾಗಿದೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಸಿರು ಸಸ್ಯಗಳನ್ನು ಖರೀದಿಸುವುದು ವೃಷಭ ರಾಶಿಯವರ ಮನೆಗೆ ಸಂಪತ್ತು, ಶಾಂತಿ ಮತ್ತು ಸಮೃದ್ಧಿ ತರಲು ಸಹಾಯ ಮಾಡುವ ಕ್ರಿಯೆಯಾಗಿದೆ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ, ಶುಭಲಾಭ ಮತ್ತು ಧನಪ್ರವಾಹ ಹೆಚ್ಚುವಾಗಿದೆ ಎಂದು ನಂಬಲಾಗುತ್ತದೆ. ಹೀಗಾಗಿ ವೃಷಭ ರಾಶಿಯವರು ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಹಸಿರು ಸಸ್ಯಗಳನ್ನು ಖರೀದಿಸಿ ಅವುಗಳನ್ನು ಪೂಜಾ ಕೋಣೆಯಲ್ಲಿ ನೆಡುವುದು ಮನೆಯಲ್ಲಿ ಶುದ್ಧತೆ, ಸಂಪತ್ತು, ಶುಭ ಮತ್ತು ಸೌಭಾಗ್ಯವನ್ನು ತರಲು ಅತ್ಯಂತ ಪರಿಣಾಮಕಾರಿಯಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.